ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಹಾಕಿ ಅದ್ರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಈ ಥರ ಮಾಡೋದ್ರಿಂದ ಬೇಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ. ಏಕೆಂದರೆ ಕೆಲವೊಂದು ರಂಗೋಲಿಗಳಿಗೆ ಅಂಥ ಮಹತ್ವರವಾದ ಶಕ್ತಿ ಇರುತ್ತೆ. ಇವತ್ತು ಕೂಡ ಒಂದು ಒಳ್ಳೆ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ರಂಗೋಲಿಗಳನ್ನು ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಗಳನ್ನು ಯಾವ ರೀತಿ ಹಾಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವಾಗ ಆ ರಂಗೋಲಿಗಳಾದರೂ ಯಾವುದು ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಗಳು ಯಾವುದು ಅಂತಲೂ ತಿಳ್ಕೊಂಡಂಗೂ ಆಗುತ್ತೆ, ಅದರ ಮಹತ್ವವನ್ನು ತಿಳ್ಕೊಂಡಂಗೂ ಆಗುತ್ತೆ. ಬನ್ನಿ ಇವಾಗ ನೋಡೋಣ. ಇವಾಗ ನಾನು ಶ್ರೀಂ ಅನ್ನೋ ಅಕ್ಷರನ ತೋರಿಸ್ತಾ ಇದ್ದೀನಿ. ಈ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರ ತುಂಬ ಮಹತ್ವವಾದದ್ದು, ಹಾಗೆ ಶಕ್ತಿ ಇರೋದು. ಇದಕ್ಕೋಸ್ಕರ ಶ್ರೀಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ನಾವು ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಟ್ಟಿದಾಗ ಅದ್ರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ನಾವು ಪ್ರತಿದಿನ ಪೂಜೆ ಮಾಡುವ ಕಳಶದ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಒಂದು ಅಕ್ಕಿ ಮೇಲೆ ನಮ್ಮ ಒಂದು ಉಂಗುರದ ಬೆರಳಿನಿಂದ ಈ ರೀತಿ ಶ್ರೀಂ ಅಂತ ಬೀಜಾಕ್ಷರಿ ಮಂತ್ರನ ಬರೆದು ಆನಂತರ ಚೂರು ಅರಿಶಿನ ಕುಂಕುಮ ಒಂದು ಹೂನ ಇಟ್ಟು ಅದ್ರ ಮೇಲೆ ಕಳಶವನ್ನು ಇಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಎರಡನೇದಾಗಿ ಲಕ್ಷ್ಮಿಗೆ ಪ್ರಿಯವಾದ ಇನ್ನೊಂದು ರಂಗೋಲಿ ಅಂದರೆ ಸ್ವಸ್ತಿಕ್ ಚಿಹ್ನೆ ಬರೆಯೋದು ಕೂಡ ತುಂಬಾ ಶುಭ ಸೂಚಕ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಾವು ಸ್ವಸ್ತಿಕನ್ನು ಬರಿತೀವಿ. ಇದನ್ನು ಬರಿದೆ ಯಾವುದೇ ಶುಭ ಕಾರ್ಯ ಕೂಡ ಮಾಡೋದೇ ಇಲ್ಲ. ಇದಕ್ಕೋಸ್ಕರ ಕಳಶವನ್ನು ಇಡೋದಕ್ಕಿಂತ ಮೊದಲು ಕಳಶವನ್ನು ಇಡೋ ಜಾಗದಲ್ಲೇ ಆಗಿರ್ಬೋದು ಅಥವಾ ಕಳಶವನ್ನು ಇಡುವಂಥ ತಟ್ಟೆಯಲ್ಲಿ ಅಕ್ಕಿನ ನಾವು ಏನು ಹಾಕಿರ್ತೀವೋ ಆ ಅಕ್ಕಿ ಮೇಲೆ ನಾವು ಸ್ವಸ್ತಿಕನ್ನು ಕೂಡ ಬರೆದುಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅದ್ರ ಮೇಲೆ ಕಳಶವನ್ನು ಇಡಬೇಕು. ಕಳಶವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡ್ಬೋದು. ಇನ್ನು ಶಂಕು ಚಕ್ರ, ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ತುಂಬ ಜನ ನನಗಿಂತಲೂ ಕೂಡ ಚೆನ್ನಾಗಿನೇ ಈ ರಂಗೋಲಿಗಳನ್ನು ಹಾಕ್ತೀರಾ. ಏಕೆಂದರೆ ನಾವು ವರ್ಕಿಂಗ್ ವುಮೆನ್ಸ್ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಇಂತಹ ರಂಗೋಲಿನ ಹಾಕ್ತೀವಿ. ನಮಗೆ ಇರೋ ಸಮಯದಲ್ಲೇ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡ್ಕೋಬೇಕಾಗುತ್ತೆ. ಸೊ ಈಸಿಯಾಗಿಯೇ ನಾನು ಬಿಡಿಸ್ತಾ ಇದ್ದೀನಿ. ಇನ್ನು ನಾವು ಈ ಶಂಕು ಚಕ್ರನ ನಾವೇನು ಈ ಲಕ್ಷ್ಮೀ ಪೂಜೆನ ಮಾಡ್ತೀವಿ, ಲಕ್ಷ್ಮೀ ದೇವಿಯನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವೋ ಆ ಜಾಗದಲ್ಲಿ ಇದನ್ನು ಹಾಕೋದೇ ಆಗಿರ್ಬೋದು ಅಥವಾ ನಮ್ಮ ಮನೆಯ ಹೊಸ್ತಿಲಿನ ಹತ್ತಿರ ದೇವ್ರ ಮನೆ ಹೊಸ್ಲು ಮೇಲೆ ಅಥವಾ ಕಳಶವನ್ನು ಇಡುವಂಥ ಮಣೆ ಮೇಲೆ ಮೊದಲು ಶಂಕು ಚಕ್ರವನ್ನು ಬರೆದು ಆಮೇಲೆ ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿ ಮೇಲೆ ಶ್ರೀಂ ಅಂತ ಬರೆದು ಅಥವಾ ಸ್ವಸ್ತಿಕನ್ನು ಬರೆದು ಅದ್ರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ. ಇದು ತುಂಬಾ ಒಳ್ಳೆಯದು. ಈ ಒಂದು ಶಕ್ತಿಯಿಂದ ನಾವು ಏನೇ ಬೇಡ್ಕೊಂಡ್ರು ಆ ಒಂದು ಬೇಡಿಕೆ ಬೇಗನೆ ನೆರವೇರುತ್ತೆ, ತುಂಬ ಶೀಘ್ರವಾಗಿ ನೆರವೇರುತ್ತೆ ಅನ್ನೋ ಒಂದು ನನ್ನ ನಂಬಿಕೆ. ಇನ್ನು ಈ ಅಧಿಕ ಮಾಸದಲ್ಲಿ ಈ ಎಲ್ಲ ರಂಗೋಲಿಗಳಿಗೂ ಕೂಡ ತುಂಬಾ ಮಹತ್ವ ಇರುತ್ತೆ. ಇನ್ನು ಯಾರಿಗೆಲ್ಲ ಈ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ, ಇವಾಗಿಂದನೇ ಅಭ್ಯಾಸನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ತುಂಬಾ ವಿಶೇಷವಾಗಿ ಲಕ್ಷ್ಮೀ ಪಾದ ಆಗಿರ್ಬೋದು, ಪಾರಿಜಾತ ರಂಗೋಲೆ, ಈ ರೀತಿ ಶಂಕುಚಕ್ರ, ಅಷ್ಟದಳ ಪದ್ಮ, ಇದಕ್ಕಂತೂ ತುಂಬಾ ಮಹತ್ವ ಇರುತ್ತೆ. ಇನ್ನು ಈ ಒಂದು ಪಾರಿಜಾತ ರಂಗೋಲಿ ಕೂಡ ತುಂಬ ತುಂಬಾ ಸುಲಭ. ನಾವು ಪ್ರತಿದಿನ ಪೂಜೆ ಮಾಡುವಂಥ ಕಳಶದ ಮುಂದೆ ಇರ್ಬೋದು ಅಥವಾ ವರಮಹಾಲಕ್ಷ್ಮಿ ಹಬ್ಬ ಅಥವಾ ವೈಭವ ಲಕ್ಷ್ಮಿ ವ್ರತ ಮಾಡುವಾಗ ಯಾವುದೇ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಕಳಶದ ಸುತ್ತ ಬಿಡೋದ್ರಿಂದ ನಾವು ಪಾರಿಜಾತ ಹೂವಿನಿಂದನೇ ಪೂಜೆ ಮಾಡುವಂಥ ಫಲ ನಮಗೆ ಸಿಗುತ್ತೆ. ಈ ಒಂದು ಪಾರಿಜಾತ ರಂಗೋಲಿ ಕೂಡ ತುಂಬ ಒಳ್ಳೆಯದು, ತುಂಬಾ ಮಹತ್ವ ಇರುವಂಥದ್ದು. ಹಾಕೋದಿಕ್ಕೂ ಕೂಡ ತುಂಬಾ ಸುಲಭ, ಹಾಗೆ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಅಧಿಕ ಮಾಸದಲ್ಲಿ ಪಾರಿಜಾತ ರಂಗೋಲಿಯ ಮಹತ್ವ ಅಂತೂ ತುಂಬಾ ಇದೆ. ಪಾರಿಜಾತ ರಂಗೋಲಿ ಕೂಡ ಅಷ್ಟೇ ಪ್ರತಿ ಬುಧವಾರ ಇಲ್ಲ ಪ್ರತಿ ಗುರುವಾರ ನಾವು ಅಧಿಕ ಮಾಸದಲ್ಲಿ ಹಾಕೋದ್ರಿಂದ ಎಷ್ಟೆಲ್ಲ ಒಳ್ಳೆಯ ಫಲಗಳು ಸಿಗುತ್ತೆ ಗೊತ್ತಾ. ಖಂಡಿತವಾಗ್ಲೂ ಅದೆಲ್ಲನೂ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಇನ್ನು ಈ ಒಂದು ಲಕ್ಷ್ಮೀ ಪಾದದ ರಂಗೋಲಿ ಅದು ಒಬ್ಬೊಬ್ಬರು ಒಂದೊಂದು ರೀತಿಲಿ ಹಾಕ್ತಾರೆ, ನೋಡೋದಕ್ಕೆ ತುಂಬಾ ಮುದ್ದಾಗಿರುತ್ತೆ. ಇದಕ್ಕೋಸ್ಕರ ನಿಮಗೆ ಯಾವುದು ಸುಲಭದ ವಿಧಾನನೋ ಆ ರೀತಿಯಲ್ಲಿ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನಾವು ನಮ್ಮ ಮನಸ್ಸಿನಿಂದ ಖುಷಿಯಿಂದ ಈ ರಂಗೋಲಿಗಳನ್ನು ಹಾಕಬೇಕು, ಆಗ ಈ ರಂಗೋಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಲಕ್ಷ್ಮೀ ಪಾದದ ರಂಗೋಲಿನ ನಮ್ಮ ಮನೆಯ ಹೊಸ್ಲು ಮುಂದೆ ಅಂದರೆ ನಮ್ಮ ಮನೆಯ ಮೇನ್ ಡೋರ್ ಮುಂದೆ ಮತ್ತು ದೇವರ ಮನೆ ಮುಂದೆ ಬಾಗಿಲ ಹತ್ತಿರ ಹಾಕೋದು ತುಂಬಾ ಒಳ್ಳೆಯದು. ಈ ರೀತಿ ಲಕ್ಷ್ಮೀ ಪಾದವನ್ನು ಪ್ರತಿ ಶುಕ್ರವಾರ ಹಾಕೋದ್ರಿಂದಲೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ಲಕ್ಷ್ಮೀ ಪಾದವನ್ನು ಹಾಕಿ ಬಲಗಾಲಿಗೆ ಅರಿಶಿನ, ಎಡಗಾಲಿಗೆ ಕುಂಕುಮವನ್ನು ಹಚ್ಚಬೇಕು.
ಮನೆಯಲ್ಲಿ ಇರೋರಾದರೆ ಎಲ್ಲನೂ ಕೂಡ ಮಾಡಿಕೊಂಡು ತುಂಬ ಚೆನ್ನಾಗಿ ಪೂಜೆನ ಮಾಡ್ಬೋದು. ಆದರೆ ಕೆಲಸಕ್ಕೆ ಹೋಗೋ ಅಂಥವ್ರು ಸ್ವಲ್ಪ ಕಷ್ಟ ಆಗ್ಬೋದು. ಇದಕ್ಕೋಸ್ಕರ ಸುಲಭವಾದ ವಿಧಾನದಲ್ಲಿ ಹಾಕ್ಕೊಳ್ಳಿ, ತುಂಬಾ ಶ್ರೇಷ್ಠ ಇದು. ಇವಾಗ ಅಷ್ಟದಳ ಪದ್ಮ ರಂಗೋಲಿನ ನೋಡೋಣ ಬನ್ನಿ. ಇದನ್ನು ಸುಮಾರು ವಿಧಾನಗಳಲ್ಲಿ ಹಾಕ್ತಾರೆ. ಅಷ್ಟದಳ ಪದ್ಮ ರಂಗೋಲಿನಲ್ಲಿ ಮೊದಲು ಈ ರೀತಿ ಒಂದು ನಕ್ಷತ್ರವನ್ನು ಬಿಡಿಸ್ಕೊಳ್ಳಿ. ನಾವು ಅಷ್ಟದಳಗಳನ್ನು ಬಿಡಿಸ್ತಾ ಹೋಗಬೇಕು. ಇದು ಕೂಡ ತುಂಬ ಒಳ್ಳೆಯದು. ಈ ರೀತಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಇದರ ಮಧ್ಯದಲ್ಲಿ ಕಳಶವನ್ನು ಸ್ಥಾಪನೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾವು ಶ್ರೀಚಕ್ರ ಆಗಿರ್ಬೋದು ಮತ್ತು ಲಕ್ಷ್ಮೀ ಚಕ್ರಗಳನ್ನು ನೋಡುವಾಗ ಅದರ ಮಧ್ಯದಲ್ಲಿ ಈ ರೀತಿ ನಕ್ಷತ್ರದ ರಂಗೋಲಿ ಇದ್ದೇ ಇರುತ್ತೆ. ಇದಕ್ಕೋಸ್ಕರ ಈ ಒಂದು ಅಷ್ಟದಳ ರಂಗೋಲಿಗೆ ತುಂಬಾ ಶಕ್ತಿ ಇದೆ. ಅದನ್ನೇ ನಾವು ಈ ರೀತಿ ದಳಗಳನ್ನು ಹೆಚ್ಚಾಗಿ ಹಾಕ್ತಾ ಹೋದರೆ ಸಹಸ್ರದಳ ಪದ್ಮ ಕೂಡ ಆಗುತ್ತೆ. ಇನ್ನೊಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಇಂಥ ರಂಗೋಲಿನ ಆದಷ್ಟು ಹೊಸ್ಲು ಮುಂದೆ ಹಾಕೋದಿಕ್ಕೆ ಹೋಗಬೇಡಿ. ಈ ರಂಗೋಲಿಗಳನ್ನು ನಾವು ಓಡಾಡುವಾಗ ಕಾಲಿನಲ್ಲಿ ತುಳಿಬಾರ್ದು. ದೇವರ ಮನೆ ಬಾಗಿಲ ಹತ್ತಿರ ಅಥವಾ ನಾವು ಕಳಶವನ್ನು ಇಡುವಂಥ ಜಾಗದಲ್ಲಿ ಈ ರಂಗೋಲಿಗಳನ್ನು ಹಾಕಬೇಕು, ತುಂಬ ಒಳ್ಳೆಯದು. ಈಗ ಇನ್ನೊಂದು ರೀತಿಯ ಅಷ್ಟದಳ ಪದ್ಮ ರಂಗೋಲಿನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡ್ಬೋದು, ಇದನ್ನೆಲ್ಲ ನಾವು ಮಂಡಲದ ರಂಗೋಲಿ ಅಂತ ಕೂಡ ಕರಿತೀವಿ. ಕೆಲವೊಂದು ಪೂಜೆನಲ್ಲಿ ದೊಡ್ಡ ದೊಡ್ಡ ಮಂಡಲಗಳನ್ನು ಹಾಕಿರ್ತಾರೆ, ನೀವು ನೋಡಿರ್ಬೋದು. ಅಲ್ಲೆಲ್ಲನೂ ಕೂಡ ಇಂತಹ ರಂಗೋಲಿನೇ ಹಾಕಿರ್ತಾರೆ. ಇದಕ್ಕೋಸ್ಕರ ಇಂತಹ ರಂಗೋಲಿಗಳಿಗೆ ತುಂಬಾ ಮಹತ್ವ ಇರುತ್ತೆ, ತುಂಬಾ ಶಕ್ತಿ ಕೂಡ ಇರುತ್ತೆ. ತುಂಬ ಜನ ಮನೆಯ ಮುಂಬಾಗಿಲಿನಲ್ಲಿ ರಂಗೋಲಿಯನ್ನು ಬಿಟ್ಟಾಗ ಆ ರಂಗೋಲಿಗೆ ಅರಿಶಿನ ಕುಂಕುಮನ ಇಡ್ತಾ ಇರ್ತಾರೆ. ತುಂಬ ಒಳ್ಳೆಯದೇನೆ. ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಟ್ಟರೆ ಸಾಕು, ಆದರೆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮ ಇಟ್ಟು ತುಂಬಾ ಅಲಂಕಾರನ ಮಾಡಿರ್ತಾರೆ. ಗೊತ್ತಿಲ್ಲದೆ ನಾವು ಓಡಾಡುವಾಗ ಅದನ್ನು ತುಳಿತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮವನ್ನು ತುಳಿಬಾರ್ದು. ಇಲ್ಲ ಅಂದರೆ ಚಿಕ್ಕದಾಗಿ ರಂಗೋಲಿನ ಹಾಕಿ ಅದಕ್ಕೆ ಬೇಕಿದ್ದರೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಅಲಂಕಾರನ ಮಾಡ್ಕೋಬಹುದು. ಸ್ವಲ್ಪ ದೊಡ್ಡದಾಗಿ ರಂಗೋಲಿನ ಹಾಕಿರ್ತೀವಿ ಅಂತ ಅಂದರೆ ದಯವಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಬರೀ ರಂಗೋಲಿಯನ್ನು ಹಾಕ್ಬಿಡಿ. ಇದು ಕೂಡ ಒಂದು ಅಷ್ಟದಳ ಪದ್ಮ ರಂಗೋಲಿನೇ ಆಗಿರುತ್ತೆ. ಈ ರೀತಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಮಧ್ಯದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ಅದ್ರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಲಕ್ಷ್ಮೀ ತಾಯಿ ಪ್ರಸನ್ನಳಾಗ್ತಾಳೆ. ಹಾಗೆ ನಮ್ಮ ಬೇಡಿಕೆಯನ್ನು ತುಂಬ ಬೇಗನೆ ನೆರವೇರಿಸ್ತಾರೆ. ಈಗ ಒಂದು ಕುಬೇರ ರಂಗೋಲಿನೂ ಕೂಡ ತೋರಿಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇ ತುಂಬಾ ಶಕ್ತಿ ಇರುವಂಥ ರಂಗೋಲಿ. ಪ್ರತಿ ಅಮಾವಾಸ್ಯೆ ಪ್ರತಿ ಶುಕ್ರವಾರ ನಾವು ಈ ರೀತಿ ಕುಬೇರ ರಂಗೋಲಿನ ಹಾಕಿ ಅದ್ರ ಮೇಲೂ ಕೂಡ ನಾವು ಕಳಶವನ್ನು ಸ್ಥಾಪನೆ ಮಾಡ್ಬೋದು. ಅಥವಾ ಬರೀ ಕುಬೇರ ರಂಗೋಲಿಯನ್ನು ನಾವು ಲಕ್ಷ್ಮೀ ಕಳಶದ ಮುಂದೆ ರಂಗೋಲಿಯನ್ನು ಹಾಕಿ ಪೂಜೆನ ಮಾಡ್ಬೋದು. ಇದರಿಂದನೂ ಕೂಡ ಲಕ್ಷ್ಮಿ ಮತ್ತು ಕುಬೇರ ಇಬ್ಬರ ಆಶೀರ್ವಾದನೂ ಕೂಡ ನಮಗೆ ಸಿಗುತ್ತೆ. ಇಷ್ಟಲ್ಲದೆ ಆ ಒಂದು ಕುಬೇರ ರಂಗೋಲಿಯನ್ನು ಹಾಕಿ ಇದ್ರ ಮೇಲೆ ಕಾಮಾಕ್ಷಿ ದೀಪವನ್ನು ಇಟ್ಟು ಹಚ್ಚೋದ್ರಿಂದ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇದಕ್ಕೋಸ್ಕರ ನೀವು ಪ್ರತಿ ಶುಕ್ರವಾರ ಈ ರೀತಿ ಕುಬೇರ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ನೀವು ಕಾಮಾಕ್ಷಿ ದೀಪವನ್ನು ಇಡಬೇಕು. ಆಮೇಲೆ ದೀಪ ಹಚ್ಬೋದು. ದೇವರ ಮನೆಯಲ್ಲಿ ಈ ರೀತಿ ರಂಗೋಲಿ ಹಾಕಿ ಅದ್ರ ಮೇಲೆ ಕಾಮಾಕ್ಷಿ ದೀಪವನ್ನು ಇಡ್ಬೋದು. ಕೊನೆಯದಾಗಿ ಲಕ್ಷ್ಮೀ ಹೃದಯ ರಂಗೋಲಿನಲ್ಲಿ ಸರ್ವಶ್ರೇಷ್ಠ ರಂಗೋಲಿ ಅಂದರೆ ಇದನ್ನೇ. ತಾಯಿ ಮಹಾಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದ ರಂಗೋಲಿ. ಇದನ್ನು ದೊಡ್ಡದಾಗಿ ಹಾಕೋರು ಚುಕ್ಕಿಗಳನ್ನು ಇಟ್ಟು ಹಾಕ್ತಾರೆ. ನಾನು ತುಂಬ ಚಿಕ್ಕದಾಗಿ ಹಾಕಿರೋದ್ರಿಂದ ಈ ರೀತಿ ಹಾಕಿದ್ದೀನಿ. ಈ ಒಂದು ರಂಗೋಲಿ ಹಾಕಿ ಆಮೆಯನ್ನು ಇಡ್ಬೋದು ಅಥವಾ ಕಳಶವನ್ನು ಕೂಡ ಇಡ್ಬೋದು. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕಳಶವನ್ನು ಇಡುವಾಗ ಅದ್ರ ಕೆಳಗಡೆ ಈ ರೀತಿ ರಂಗೋಲಿಗಳನ್ನು ಹಾಕಿ ಅದ್ರ ಮೇಲೆ ಕಳಶವನ್ನು ಸ್ಥಾಪಿಸಬೇಕು. ಎಷ್ಟೋ ಸಲ ಕಾಮಾಕ್ಷಿ ದೀಪ ಆರಾಧನೆಯನ್ನು ಮಾಡುವಾಗಲೂ ಅಷ್ಟೇ ಕಾಮಾಕ್ಷಿ ದೀಪದ ಕೆಳಗಡೆ ಕೂಡ ಈ ರೀತಿ ರಂಗೋಲಿನ ಹಾಕೋಬೇಕು. ನಿಮಗೆ ಇನ್ನೂ ಒಂದು ಗೊಂದಲ ಇರುತ್ತೆ, ಅಕ್ಕಿ ಹಿಟ್ಟು ಬಳಸಬೇಕಾ ಅಥವಾ ರಂಗೋಲಿ ಪುಡಿನ ಬಳಸಬೇಕಾ ಅಂತ. ಅಕ್ಕಿ ಹಿಟ್ಟಿನಿಂದ ಹಾಕೋ ಉದ್ದೇಶ ಇಷ್ಟೇ. ನಾವು ಹೊಸ್ಲು ಮೇಲೆ ಅಕ್ಕಿ ಹಿಟ್ಟಿನಿಂದ ಹಾಕಿದಾಗ ರಂಗೋಲಿ ಈ ಇರುವೆಗಳು ಇರುತ್ತಲ್ಲ ಅವು ತಿಂತಾ ಇರ್ತವೆ, ಅಂದರೆ ಅದಕ್ಕೊಂದು ಆಹಾರವಾಗಲಿ ಅನ್ನೋ ಉದ್ದೇಶದಿಂದ ಅಕ್ಕಿ ಹಿಟ್ಟಿನಿಂದ ರಂಗೋಲಿನ ಹಾಕೋಬಹುದು ಅಂತ ಹೇಳ್ತಾರೆ. ಆದರೆ ಇವಾಗೆಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ರಂಗೋಲಿ ಪುಡಿನೇ ಸಿಗೋದ್ರಿಂದ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಇದಕ್ಕೋಸ್ಕರ ಈ ರೀತಿ ರಂಗೋಲಿ ಪುಡಿಯಿಂದನೂ ಕೂಡ ಹಾಕೋಬಹುದು, ಅದು ಕೂಡ ಒಳ್ಳೆಯದೇನೆ. ಇಷ್ಟೊತ್ತು ತಿಳ್ಕೊಂಡ್ರೆ ಅಲ್ವಾ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಗಳು ಯಾವ್ದ್ಯಾವುದು ಅಂತ. ಖಂಡಿತವಾಗ್ಲೂ ನೀವು ಕೂಡ ಇದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ನೀವು ಕೂಡ ಪೂಜೆನ ಮಾಡ್ಕೋಬೋದು. ಸುಮಾರಾಗಿ ನನಗೆ ಬಂದ ಹಾಗೆ ಇಲ್ಲಿ ನಾನು ನಿಮಗೆ ಬಿಡಿಸಿ ತೋರಿಸಿದ್ದೀನಿ.
ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.